ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 103 ಇದು. ಹಿಂದಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಚಂದನ ಮಲ್ಗಕ್ಕೆ ಹೋಗಿರ್ತಾಳೆ ರೂಮಲ್ಲಿ. ಅಲ್ಲೊಂದು ಕಾಲ್ ಬರುತ್ತೆ. ಯಾರಂತ ನೋಡಿದಾಗ ಅವ್ರ ಅದಕ್ಕೆ ಏನು ಚಂದನ ಇದಕ್ಕೆ ಬಂದಿದ್ದೆ ಅಂತೆ ಚಿಕ್ಕಮಂಗ್ಳೂರಿಗೆ ಕಾಲೇಜ್ಗೆ, ಏನು ನನಗೆ ಹೇಳೇ ಇಲ್ಲ ಒಂದು ಮಾತು ಅಂತ ಕೇಳ್ತಾಳೆ. ಅದಕ್ಕೆ ಚಂದನ ಹೇಳ್ತಾಳೆ, ಏನೋ ನಿನ್ನ ಗಂಡ ಬಂದು ಅಲ್ಲಿನೂ ಗಲಾಟೆ ಮಾಡಿರೋದು, ನಿನ್ನ ಮನೆಗೇನಾದರೂ ಬಂದಿದ್ನ, ಅವನ ಮನೆಗೇನಾದರೂ ಬಂದಿದ್ನ, ಕಾಲೇಜೇನು ಅವರಪ್ಪಂದ, ಹಂಗೆ ಹಿಂಗೆ ಅಂತ ಜೋರಾಗಿ ಬೈತಾಳೆ. ಅಣ್ಣ ಎಲ್ಲ ಹೇಳಿದ್ನ ವಿಷಯನ ತಿರ್ಸಿ ಮುರ್ಸಿ ಉಲ್ಟಾ ಪಲ್ಟಾ ಅಂತ ಕೇಳ್ತಾಳೆ ಚಂದನ ದಿವ್ಯಾನ. ಇಲ್ಲಮ್ಮ, ಈ ಮಾವನ ಹತ್ರ ಮಾತಾಡ್ತಾ ಇದ್ರು, ನಿಮ್ಮ ಮಾವ ಏನೋ ರೂಢಾಗಿ ನಡ್ಕೊಂಡ್ರಂತೆ ಅಂತ ಹೇಳ್ತಾ ಇದ್ರು ಅಂತ. ಅವ್ರೇನು ನಡ್ಕೊಂಡಿಲ್ಲ, ಅವರು ಅಷ್ಟು ವಯಸ್ಸಾಗಿದೆ, ಅವ್ರನ್ನ ಲೆಕ್ಕಿಸದೆ ಅವ್ರನ್ನೇ ಕೊಲೆ ಮಾಡೋಕ್ಕೆ ಹೋಗಿದ್ದ ನಿಮ್ಮ ಗಂಡ ಅಂತ ಹೇಳ್ತಾಳೆ. ಚಂದು ಏನೋ ಆಯಿತು ಬಿಡು, ಅವರು ಗೊತ್ತಿಲ್ಲದೆ ಮಾಡಿದ್ದಾರೆ ಅಂತ ಹೇಳ್ತಾಳೆ ದಿವ್ಯಾ. ಅದಕ್ಕೆ ನೀವು ಯಾವಾಗಲೂ ಅಷ್ಟೇ ಅಲ್ವಾ, ನಿಮ್ಮ ಗಂಡನ್ನೇ ವಹಿಸ್ಕೊಂಡು ಮಾತಾಡೋದು, ಸಾಕಿಡಿ. ಅದಕ್ಕೆ ಕಾಲ್ ಕಟ್ ಮಾಡಿಬಿಡ್ತಾಳೆ. ಇನ್ನು ಮಲ್ಗಕ್ಕೆ ಹೋಗಿರ್ತಾಳೆ. ಅಷ್ಟರಲ್ಲಿ ಇನ್ನೊಂದು ಮೆಸೇಜ್ ಬರುತ್ತೆ, ಟಿಂಗ್ ಅಂತ ಒಂದು ಸೌಂಡ್ ಬರುತ್ತೆ. ನೋಡ್ತಾಳೆ ಯಾರು ಅಂತ. ಮ್ಯಾಟ್ರಿಮೋನಿಯಲಲ್ಲಿ ಪ್ರೊಫೈಲ್ನ ಎಡಿಟ್ ಮಾಡಿರ್ತಾರಲ್ವ ಮುತ್ತುರಾಜಂದು. ಅವರು ಒಂದು ಹುಡುಗಿ ಇಷ್ಟ ಆಗಿರ್ತಾಳೆ, ಇವ್ರಿಗೂ ಇಷ್ಟ ಆಗಿರ್ತಾಳೆ. ಮತ್ತು ಮುತ್ತುರಾಜ್ ಅವ್ರಿಗೆ ಇಷ್ಟ ಆಗಿಬಿಟ್ಟು ಅವರು ನಂಬರ್ ಕಳಿಸಿರ್ತಾರೆ. ಇಲ್ಲಿ ತುಂಬ ಖುಷಿಯಾಗಿಬಿಡುತ್ತೆ ಚಂದನಗೆ. ರೂಮಿಂದ ಹೊರಗಡೆ ಬಂದು ಹರಿಗೆ ಹೇಳಬೇಕು ಅಂತ ಓಡ್ಕೊಂಡು ಬರ್ತಾಳೆ. ಇವನು ಬಾವಿಕಟ್ಟೆ ಮೇಲೆ ಕುತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ. ತುಂಬ ಬ್ಯುಸಿ ಇದ್ದೀರಾ ಅನಿಸುತ್ತೆ ಅಂತ ಹೇಳ್ತಾಳೆ. ಇಲ್ಲ ಹೇಳಿ ಮೇಡಮ್ ಅಂತ ಅಂದಾಗ, ನಿನ್ನೆ ಹುಡುಗಿದು ಫೋಟೋ ತೋರಿಸಿದ್ನಲ್ಲ, ಅವ್ರ ನಂಬರ್ ಶೇರ್ ಮಾಡ್ಕೊಂಡಿದ್ದಾರೆ, ಕಾಲ್ ಮಾಡಿಬಿಡೋಣ ಅಂತ ಕೇಳ್ತಾಳೆ. ಬೇಡ ಮಲ್ಕೊಂಡಿರ್ತಾರೆ, ಇಷ್ಟೊತ್ತಲ್ಲಿ ಯಾಕೆ ಮೇಡಮ್, ನಾಳೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾನೆ ಹರಿ. ಇಲ್ಲ ಜಸ್ಟ್ ನಾವು ಅವರೇ ಕಳಿಸಿರೋದು, ಫೋನ್ ನಂಬರ್ನ ಎದ್ದಿರ್ತಾರೆ ಅಂತ ಅಂದಾಗ, ಬೇಡ ನಾವೇ ಮೇಲ್ಬಿದ್ದು ಕಾಲ್ ಮಾಡಿದರೆ ಅರ್ಜೆಂಟಲ್ಲಿ ಅವರು ನಮ್ಮ ಅಣ್ಣಂಗೆ ಹುಡುಗಿ ಸಿಕ್ಕಿರಲ್ವೇನೋ ಅಂತ ಅನ್ಕೊತಾರೆ ಮೇಡಮ್ ಅಂತ ಅಂದಾಗ, ಹೌದಲ್ವಾ, ಇದರಲ್ಲೂ ಲಾಜಿಕ್ ಇದೆ ಅಂತ ಅರ್ಥ ಮಾಡಿಕೊಂಡು, ಆಯಿತು ಬಿಡಿ ನಾಳೆ ಕಾಲ್ ಮಾಡೋಣ ಅಂತ ಹೇಳ್ತಾಳೆ. ಅಂತೂ ನಮ್ಮ ಅಣ್ಣಂಗೆ ಹುಡುಗಿನ ಹುಡ್ಕೋಕ್ಕೆ ಜೋರಾಗಿ ತಯಾರಿ ನಡೆಸ್ತಾ ಇದ್ದೀರಾ ಅಂತ ಅನ್ನಂಗಾಯಿತು ಅಂತ ಹರಿ ಹೇಳ್ತಾನೆ. ಹೌದು, ಮತ್ತು ಮುತ್ತು ಅಣ್ಣಂಗೆ ಒಂದು ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅನ್ಕೋತಾಳೆ. ಹೌದು, ಈ ಊರಲ್ಲಿ ಯಾಕೆ ನಿಮ್ಮ ಮನೆ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಎಲ್ಲರೂ, ಆ್ಯಕ್ಚುಲಿ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಒಳ್ಳೆ ಮನಸ್ಸಿದೆ ಅಂತ ಹೊಗಳ್ತಾಳೆ. ಶ್ರೀಗಂಧದ ಗುಡಿ ಅಂದ್ರೇ ನಿಮ್ಮ ಮನೆಯವರು ಅನಿಸುತ್ತೆ ಅಂತ ತುಂಬ ಮೆಚ್ಚುಗೆ ಮಾತಾಡ್ತಾಳೆ. ಅವನಿಗೆ ಹರಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಮೇಡಮ್, ನೀವು ಈ ಥರ ಮಾತಾಡ್ತಾ ಇದ್ದೀರಲ್ಲ, ನನಗೆ ಇನ್ನು ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ, ಹಾಗಾಗ್ಬಿಟ್ಟಿದೆ ಅಂತ ಹರಿ ಹೇಳ್ತಾನೆ. ಹೌದಾ ಅಂತಾಳೆ. ನನಗೆ ಮನೆಯವರೆಲ್ಲ ಇಷ್ಟ ಆದರೂ ಒಬ್ರನ್ನ ಬಿಟ್ಟು ಅಂತ ಅಂತಾಳೆ. ಹೌದಲ್ಲ, ನಮ್ಮಪ್ಪ ಅಲ್ವಾ, ನಮ್ಮಪ್ಪನ ಏನಾದರೂ ಮಾಡಿ ಮ್ಯಾನೇಜ್ ಮಾಡೋಣ ಬಿಡಿ ಅಂತ ಹರಿ ಹೇಳಿದಾಗ, ಅವ್ರು ತುಂಬ ಒಳ್ಳೆಯವರು, ಅವರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತಾಳೆ. ಮತ್ತು ಇನ್ಯಾರು ಮೇಡಮ್ ಅಂತ ಅಂದಾಗ, ಇನ್ಯಾರು ನೀವೇ ಅಂತ ಹೇಳಿ ತಮಾಷೆ ಮಾಡಿ ನಕ್ಕೊಂಡು ಒಳಗಡೆ ಬೇಗ ಹೋಗ್ತಾಳೆ. ಹೌದು, ನನಗೆ ಬೇಕಿತ್ತು ಮೇಡಮ್ ನಿಂತ್ಕೊಳ್ಳಿ ಅಂತ ಅಂದಾಗ ಹಾಗೆ ಓಡ್ತಾ ಇರ್ತಾಳೆ. ಹೌದಪ್ಪ, ನಾನು ಇಷ್ಟೊಂದು ಸಹಾಯ ಮಾಡಿ ನನ್ನ ಬುಡಕ್ಕೆ ಬಂದರು ನೋಡು ಇವರು ಅಂತ ಗೊಣಗ್ತಾ ಇರ್ತಾನೆ. ಅದಕ್ಕೆ ಹೇಳೋದು ದೊಡ್ಡವರು, ನೋಡಿ ಸಹಾಯ ಮಾಡಬೇಕು, ಅತಿಯಾಗಿ ಒಳ್ಳೆತನ ತೋರಿಸಿದರೆ ಹೀಗೆ ಆಗುತ್ತೋ ಅಂತ ಇವನು ಅನ್ಕೊತಾ ಇರ್ತಾನೆ. ಇರಲಿ ನನಗೂ ಒಂದು ಕಾಲ ಬರುತ್ತೆ, ನಾನು ಆವಾಗ ನೋಡ್ಕೋತೀನಿ ಅಂತ ಗೊಣಗ್ತಾ ಇರ್ತಾನೆ. ಅಷ್ಟರಲ್ಲಿ ಬೆಳಕರಿಯುತ್ತೆ. ಹರಿ ಅನ್ಕೋತಾ ಇರ್ತಾನೆ, ಹೇಗಾದರೂ ಮಾಡಿ ಚಂದನ ಮೇಡಮ್ನ ನಾನು ಇಂಪ್ರೆಸ್ ಮಾಡಿ ಈ ಮನೆಯಲ್ಲೇ ಇರೋ ಹಾಗೆ ಮಾಡಬೇಕಲ್ಲ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗೋ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ. ಮಹದೇಶ್ವರ ಅಂತ ಒಂದು ಸಾಂಗ್ ಇದೆಯಲ್ಲ ದೇವ್ರದ್ದು, ಅದನ್ನು ಹಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾ ಇರ್ತಾನೆ, ಹೂವೇರಿಸ್ತಾನೆ ಎಲ್ಲ. ಇವನು ಕೈ ಮುಗಿದು ಜೋರಾಗಿ ಹಾಡು ಹೇಳ್ತಾ ಇರ್ತಾನೆ. ಎಲ್ಲರೂ ಬಂದು ನನಗೆ ಅಟೆನ್ಷನ್ ಕೊಡಲಿ, ಎಸ್ಪೆಷಲಿ ಚಂದನ ಅವ್ರು ಬಂದು ನಾನು ಪೂಜೆ ಮಾಡ್ತಾ ಇರೋದು ನೋಡಿ ಇಂಪ್ರೆಸ್ ಆಗಲಿ ಅಂತ ಹೇಳಿ ಜೋರಾಗಿ ಹಾಡು ಹೇಳ್ಕೊಂಡು ಮಾಡ್ತಾ ಇರ್ತಾನೆ. ಮಯೂರ, ಇದೇನಪ್ಪ ಈ ಥರ ಡ್ರಾಸ್ಟಿಕ್ ಚೇಂಜ್
ಇಂಥ ಒಂದು ದೊಡ್ಡ ಚೇಂಜು ನಮ್ಮ ಮನೆಯಲ್ಲಿ ಅಂತ ಆಶ್ಚರ್ಯವಾಗಿ ನೋಡ್ತಾ ಇರಬೇಕಾದ್ರೆ ಕಂಟಿನ್ಯೂ ಬರ್ತಾನೆ. ಏನಪ್ಪ ಇದು ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ಯಾವುದು ಇದಕ್ಕೆ ಮೋಸ್ಟ್ಲಿ ಅದಕ್ಕೆನ ಇಂಪ್ರೆಸ್ ಮಾಡೋದಕ್ಕೆ ಇರ್ಬೋದು ಅಣ್ಣ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟರೊಳಗೆ ಚಂದನ ಬರ್ತಾಳೆ. ಇವ್ರು ಜೋರು ಚಿರ್ತಾ ಇರಬೇಕಾದ್ರೆ ನೋಡಿ ಅವಳಿಗೂ ಆಶ್ಚರ್ಯ ಆಗುತ್ತೆ, ಏನಪ್ಪ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತಂದು. ಹಾಗೆ ಮಂಗಳಾರತಿ ಎತ್ತಾ ಇರ್ತಾನೆ ಜೋರಾಗಿ ಹಾಡು ಹೇಳ್ಕೊಂಡು, ಎಲ್ರಿಗೂ ಚೆನ್ನಾಗಿ ಮಾಡಪ್ಪ ಅಂತ. ಈ ಕಡೆ ಬರ್ತಾನೆ ಹಾಲಲ್ಲಿ ಇವರಿಬ್ಬರು ನಿಂತ್ಕೊಂಡಿರೋದು ನೋಡಿ ಇವರಿಗೆ ಕೊಡ್ತಾನೆ ಮಂಗಳಾರತಿ. ತೊಗೊಳ್ಳಿ, ನಿನ್ನೂ ಬೇಡ್ಕೊಂಡಿದ್ದೀನಿ ನಿಮ್ಮಿಬ್ಬರು ಸಲುವಾಗಿ, ನೀನು ಚೆನ್ನಾಗಿ ಓದಿ ಮಾರ್ಕ್ಸ್ ತೆಗಿಯೋ ಅಂತ ಮೈಗೆ ಹೇಳ್ತಾನೆ. ನಿನಗೂ ಅಷ್ಟೇ ಕಣೋ, ನಾವೇನಾದರೂ ಜಗಳ ಆಡಿದ್ರು ಓಕೆ, ಅದನ್ನೆಲ್ಲ ಬದಿಗಿಟ್ಟು ನಿನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡಿದ್ದೀನಿ, ತಗೊಳ್ಳೋ ಮಂಗಳಾರತಿ ಅಂತ ಕಂಟಿಗೆ ಕೊಡ್ತಾನೆ. ಅವನು ಏನಪ್ಪ ಅಂತ ಹಿಂಗೆ ನೋಡ್ತಾ ಇರ್ತಾನೆ. ಹಾಗೆ ಚಂದನಾಗೂ ಮಂಗಳಾರತಿ ಕೊಡ್ತಾನೆ. ಎಲ್ಲರೂ ಮಂಗಳಾರತಿ ತೊಗೋತಾರೆ. ಅಷ್ಟೊತ್ತಲೇ ಮಹಿ, ಹೌದು ಅಣ್ಣ ನೀನು ಸ್ನಾನ ಮಾಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಚಂದನಿಗೆ ಫುಲ್ ಶಾಕ್ ಆಗಿ ಹಿಂಗೆ ಮುಖ ನೋಡ್ತಾಳೆ. ಇಬ್ಬರು ಅಣ್ಣ ತಮ್ಮಂದರು, ಹೌದು ನೀನು ಇವತ್ತು ಸ್ನಾನನೇ ಮಾಡಿಲ್ವಲ್ಲ ಅಂತ ಇಬ್ಬರು ಹೇಳ್ತಾರೆ. ಆವಾಗ ಇವಳಿಗೆ ಕೆಟ್ಟ ಕೋಪ ಬಂದುಬಿಡುತ್ತೆ. ಅಯ್ಯೋ ಮೇಡಮ್, ನಾನು ನಿನ್ನೆ ನೈಟ್ ಮಾಡಿದ್ದೆ, 24 hours ಇರುತ್ತೆ ಸ್ನಾನ ಮಾಡಿದರೆ ವ್ಯಾಲಿಡಿಟಿ, ನಿಮಗೆ ಗೊತ್ತಿಲ್ವಾ ಅಂತ ಹೇಳ್ತಾನೆ. ನಾಚಿಕೆ ಆಗಲ್ವಾ, ಮೊದಲು ಮಂಗಳಾರತಿ ತಟ್ಟೆ ಇಡ್ರಿ ಕೆಳಗೆ ಅಂತ ಜೋರಾಗಿ ಬೈತಾಳೆ. ಈ ಥರ ಹೇಳೋದಕ್ಕೆ ನಾಚಿಕೆ ಆಗಲ್ವಾ ನಿಮಗೆ ಅಂತ ಅಂದಾಗ ಏನೋ ಇಂಪ್ರೆಸ್ ಮಾಡೋಕ್ಕೋಗಿ ಏನಪ್ಪ ಆಯಿತು ಅಂತ ಗೊಣಗ್ತಾ ಇರ್ತಾನೆ. ಏನಂದ್ರಿ ಅಂತ ಅಂತಾಳೆ. ಏನೂ ಇಲ್ಲ ಬಿಡಿ ಅಂತ ಅಂದು ಅಲ್ಲೇ ಸೋಫಾ ಮೇಲೆ ಕುತ್ಕೋತಾನೆ. ಅಷ್ಟೊತ್ತಿಗೆ ಚಂದನ, ನಾನೇನು ಹೇಳಕ್ಕೆ ಬಂದೆ ಅಂದರೆ ಕಾಲ್ ಮಾಡಿಬಿಡೋಣ, ಹುಡುಗಿ ಮನೆಯವರು ನಂಬರ್ ಕಳಿಸಿದ್ದಾರೆ ಅಂತ ಅಂದಾಗ, ಇನ್ನೇನು ಮನೆ ಹಿರಿಯವರೇ ಮಾಡಬೇಕಲ್ಲ ಅಂತ ಅಂದಾಗ, ಇನ್ನೇನು ಅಣ್ಣನ ಬಿಟ್ಟರೆ ನಾನೇ ಅಲ್ವಾ ದೊಡ್ಡವನು, ನಾನೇ ಮಾಡ್ತೀನಿ ಕೊಡಿ ಅಂತ ಅಂದಾಗ, ಬೇಡ ಬೇಡ ನೀವು ಮಾತ್ರ ಮಾಡಬೇಡಿ ಅಂತ ಹೇಳ್ತಾಳೆ. ನೀವು ಬೇಡ, ನೀವು ಇನ್ನು ಸುಳ್ಳೊಂದು ಸೊಟ್ಟೊಂದು ಎಲ್ಲ ಹೇಳಿ ಇನ್ನೇನೇನೋ ಮಾಡಿಬಿಡ್ತೀರಾ ಅಂತ, ಕಂಟಿ ಬ್ರದರ್ ನೀವು ಮಾಡಿ ಅಂತ ಹೇಳ್ತಾಳೆ. ಅಣ್ಣ ಹೇಳಿದ್ದೇನೋ ನಿಜ, ಹರಿ ಹೇಳಿದ್ದೇನೋ ನಿಜ, ದೊಡ್ಡವ್ರು ಮಾಡಬೇಕು, ಬಟ್ ಅವ್ರಿಗಿನ್ನ ನೀವೇ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ನೀವೇ ಮಾಡಿ ಅಂತ ಕಂಟಿಗೆ ಕೊಡ್ತಾಳೆ. ಬಟ್ ಅದೇನೋ ನಿಜ, ನಾನೇ ಚೆನ್ನಾಗಿ ಮಾಡ್ತೀನಿ, ಬಟ್ ಬೇಡ ಅದಕ್ಕೆ ನೀವೇ ಕಾಲ್ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವಳೇ ಕಾಲ್ ಮಾಡ್ತಾಳೆ ಹುಡುಗಿ ಮನೆಗೆ. ಅವರು ಆ ಸೈಡು ಹುಡುಗಿ ಅವರಪ್ಪ ಕಾಲ್ ಪಿಕಪ್ ಮಾಡ್ತಾರೆ. ಯಾರು ಹೆಂಗೆ ಎಲ್ಲ ಒಬ್ರಿಗೊಬ್ಬರು ವಿಚಾರಿಸ್ಕೋತಾರೆ. ನಾವು ನಿನ್ನೆ ಪ್ರೊಫೈಲಲ್ಲಿ ಮೊಬೈಲ್ ನಂಬರ್ ಕಳಿಸಿದ್ರಲ್ಲ, ಅದಕ್ಕೆ ಕಾಲ್ ಮಾಡಿದೆ ಅಂತ ಹೇಳ್ತಾಳೆ ಚಂದನ. ನೀವೇನಾಗಬೇಕಿತ್ತು ಅಂತ ಕೇಳ್ತಾರೆ. ಚಂದನ, ಮುತ್ತುರಾಜ್ ಇದ್ದಾರಲ್ಲ ಅವ್ರ ತಮ್ಮ ಹರಿ, ಅವ್ರ ಹೆಂಡ್ತಿ ನಾನು ಅಂತ ಹೇಳ್ತಾಳೆ ಚಂದನ. ಅದಕ್ಕೆ ತುಂಬ ಖುಷಿಯಾಗ್ಬಿಡ್ತಾನೆ ಹರಿ. ಇವನಿಗಂತೂ ಫುಲ್ ಶಾಕ್ ಆಗುತ್ತೆ. ಹಾಗೆ ಎಷ್ಟು ಖುಷಿ ಆಗುತ್ತೋ ಅಂದರೆ ಅವನೇ ಫೀಲ್ ಮಾಡ್ಕೋತಾನೆ. ಎಲ್ಲ ಒಂದೊಂದೇ ವಿಚಾರಿಸ್ಕೋತಾ ಇರ್ತಾರೆ. ಆ ಕಡೆ ಹುಡುಗಿಯವರಪ್ಪ, ಹೌದು ನಾನು ನಿಮ್ಮ ಮನೆಯಲ್ಲಿ ಹುಡುಗನ ತಂದೆ ಇದ್ದಾರಲ್ಲ ಅವ್ರ ಜೊತೆ ಕಾಲ್ ಮಾಡಬೇಕಿತ್ತು, ಅವ್ರ ಜೊತೆ ಕಾಲ್ ಮಾಡಿದ ಮೇಲೆ ನಿಮಗೆ ಯಾವತ್ತು ಬರಬೇಕು ಅಂತ ತಿಳಿಸ್ತೀನಿ ಅಂತ ಆ ಸೈಡಿಂದ ಹೇಳ್ತಾರೆ ಅವರು ಹುಡುಗಿಯವರಪ್ಪ. ಆಯಿತು ಅಂತ ಹೇಳಿ ಇವಳು ಕಾಲ್ ಕಟ್ ಮಾಡ್ತಾಳೆ. ಅಷ್ಟರೊಳಗೆ ಮುತ್ತುರಾಜ್ ಬಂದು ಸೋಫಾ ಮೇಲೆ ಕುತ್ಕೋತಾನೆ. ಏನು ನಾನು ಬರತ್ಲೇ ಮಾತು ನಿಲ್ಲಿಸ್ಬಿಟ್ರಿ, ಏನು ಸಮಾಚಾರ, ಏನು ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಇವರಿಬ್ಬರು ಅಣ್ಣ ತಮ್ಮ ಎಂದ್ರಲ್ಲ, ಪ್ಯಾಪ ಅಂದ್ಕೊಂಡು ಹೇಳಕ್ಕೆ ಹೋಗಿರ್ತಾರೆ. ಅಷ್ಟರೊಳಗೆ ಅಂತ ಚಂದನ ಸುಮ್ಮನಿರಿ ಅಂತ ಹೇಳಿ, ಏನೂ ಇಲ್ಲಣ್ಣ ಹಾಗೆ ಮಾತಾಡ್ತಾ ಇದ್ವಿ ಅಂತ ಹೇಳ್ತಾಳೆ. ಹೌದಾ, ಸರಿ ಆಗಿದ್ದರೆ ನಾನು ಒಂದು ಸ್ವಲ್ಪ ಕೆಲಸ ಇದೆ ಹೋಗ್ಬರ್ತೀನಿ ಅಂತ ಹೇಳಿ ಬ್ಯಾಗ್ ತರೋಕ್ಕೆ ಒಳಗಡೆ ಹೋಗ್ತಾನೆ. ಈ ಕಡೆ ಅವ್ರು ಹೋದ ತಕ್ಷಣವೇ ಹೇಳ್ತಾಳೆ ಚಂದನ, ಗುಡ್ ನ್ಯೂಸು, ಅವರು ಒಪ್ಕೊಂಡಿದ್ದಾರೆ, ಮನೆಗೆ ಬರ್ಬೋದಂತೆ ಅಂತ ತಿಳಿಸ್ತಾಳೆ. ಹಾಗೆ ಮತ್ತು ಇನ್ನೊಂದು ಬ್ಯಾಡ್ ನ್ಯೂಸ್ ಅಂದರೆ ಏನು ಅಂತ ಇದ್ರಿ, ಅದೇ ಹುಡುಗನ ಅಪ್ಪನ ಜೊತೆಗೆ ಮಾತಾಡಬೇಕಂತೆ ಅಂತ ಹೇಳ್ತಾಳೆ. ಅಣ್ಣ ತಮ್ಮಂದ್ರಲ್ಲ ಆ ವಯ್ಯನ ಜೊತೆಗೆ ಇದೆಲ್ಲ ಆಗದೆ ಇರೋ ಮಾತು, ಬೇಡ ಬಿಡಿ ಅದಕ್ಕೆ ಅಂದಾಗ, ಇಲ್ಲ ಬಿಡಿ ಅಂಕಲ್ ಹತ್ರ ನಾನು ಮಾತಾಡಿಸ್ತೀನಿ ಅಂತ ಕೂಲಾಗಿ ಮಾತಾಡಿ ಸಾಲ್ವ್ ಮಾಡ್ತೀನಿ ಅಂತ ಭರವಸೆ ಕೊಡ್ತಾಳೆ. ನಡೀರಿ ಹೋಗೋಣ ಅಂತ ಹೆಂಗಾದರೂ ಮಾಡಿ ನಟರಾಜ್ ಅವ್ರಿಗೆ ಒಪ್ಸೋಕ್ಕೆ ಅವನ ಹಿಂದೆನೇ ಹೋಗ್ತಾರೆ.
ಅಡುಗೆ ಮನೆಯಲ್ಲಿ ನಟರಾಜ್ ಅವರು ನೀರು ಕುಡಿತಾ ಇರ್ತಾರೆ. ಇವರು 4 ಜನ ಬಂದು ಅವ್ರನ್ನ ಸುತ್ತರ್ಕೋತಾರೆ. ಹಾಗೆ ರೌಂಡ್ ಹೊಡಿತಾ ಇರ್ತಾರೆ. ಇವನಿಗೆ ಭಯ ಆಗಿಬಿಡುತ್ತೆ, ನನಗೇನೋ ಕಾದಿದೆ, ಏನೋ ಮಾಡ್ತಾರೆ ಅಂತ ಹೆದರ್ಬಿಡ್ತಾನೆ. ಏನು ಸ್ಕೆಚ್ ಹಾಕಿದ್ದೀರಾ ಅಂತ. ಅಷ್ಟರೊಳಗೆ ಅವನ್ನ ಕರ್ಕೊಂಬಂದು ಸೋಫಾ ಮೇಲೆ ಕೂರಿಸಿರ್ತಾರೆ. ಅವನಿಗೆ ಗಾಳಿ ಹೊಡೆಯೋದು, ಜ್ಯೂಸ್ ತಂದು ಕೊಡೋದು ಎಲ್ಲ ಉಪಚಾರ ಮಾಡ್ತಾ ಇರ್ತಾರೆ. ಇಷ್ಟೊಂದು ರಾಜ ಮರ್ಯಾದೆ ಯಾಕೆ ಅಂತ ನಟರಾಜ್ ಅವರು ಕೇಳ್ತಾರೆ. ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು, ಹುಡುಗಿ ಮನೆಗೆ ಅವರಪ್ಪ ಹೇಳಿದರು ಕಾಲ್ ಮಾಡಬೇಕಂತೆ, ನೀವು ಮಾಡಿ ವಿಚಾರಿಸಿ ಯಾವಾಗ ಬರಬೇಕು ಅಂತ ಹೇಳ್ತಾರೆ, ಆವಾಗ ಹೋಗೋಣ ಅಂತ ಹೇಳ್ತಾಳೆ. ಚಂದನ ಜ್ಯೂಸ್ ತಂದು ಕೊಟ್ಟಿರ್ತಾಳೆ. ಏನಮ್ಮ ನಿಮ್ಮ ಮನೇಲಿ ಜ್ಯೂಸ್ ಮಾಡಿಕೊಡೋದು ಹೇಳ್ಕೊಟ್ಟಿಲ್ವಾ, ಇಷ್ಟೊಂದು ಸಕ್ಕರೆ ಹಾಕ್ಬಿಟ್ಟಿದೀಯ ಕಣಮ್ಮ, ಹೆಂಗೆ ಕುಡಿಬೇಕು ಅಂತ ಹೇಳ್ತಾರೆ. ಆದರೂ ಕುಡಿತೀನಿ ಬಿಡು ಅಂತ ಕುಡಿತಾ ಇರ್ತಾರೆ. ಏನು ಕೆಲಸ ಆಗಬೇಕಿತ್ತು, ಏನು ಮಾತಾಡಬೇಕಂತೆ ಹುಡುಗಿ ಮನೆಯವ್ರ ಜೊತೆಗೆ ಅವರಪ್ಪನ ಜೊತೆಗೆ ಅಂತ ಕೇಳ್ತಾನೆ ನಟರಾಜು. ಅಯ್ಯೋ ನಿಂಗೆ ಗೊತ್ತಿಲ್ವೇನಯ್ಯ, ಹುಡುಗಿ ಮನೆ ಅವ್ರ ಅಪ್ಪನ ಜೊತೆಗೆ ಇನ್ನೇನು ಮಾತಾಡ್ತಾರೆ ಅಂತ ಕಂಟಿ ಮತ್ತು ಮೈ ಬೈತಾನೆ. ಇವನಿಗೆ ಇಷ್ಟೊಂದು ಉಪಚಾರ ಮಾಡಬೇಕಾ ನಾವು, ಅದಕ್ಕೆ ಬಿಡಿ ನಾವೇ ಮಾಡೋಣ ಅಂತ ಅಂದಾಗ ಬೇಡ ಇವ್ರ ಹತ್ರನೇ ಮಾಡಿಸ್ತೀನಿ ರೀ ಅಂತ ಚಂದನ ಆವಾಗ ಎದ್ದೋಗ್ತಾ ಇರ್ತಾರೆ. ನಟರಾಜ್ ಅವರು ಬೇಡ ಕೂತ್ಕೊಳ್ಳಿ ಅಂಕಲ್ ಅಂತ ಹೇಳ್ತಾಳೆ ಚಂದನ. ಆಯಿತು ಮತ್ತೆ ನೀವು ಹಿಂಗೆ ಆಡ್ತಾಯಿದ್ರೆ ನಾನು ಹೊರಟೋಗ್ತೀನಿ ಅಂತ ಹೇಳ್ತಾನೆ ನಟರಾಜು. ಬೇಡ ಅಂಕಲ್, ಹೇಗೆ ಮಾತಾಡ್ತೀರಾ ಅಂತ ಒಂದು ಸ್ವಲ್ಪ ರಿಹರ್ಸಲ್ ಮಾಡಿ ಅಂಕಲ್ ಅಂತ ಹೇಳ್ತಾಳೆ ಚಂದನ. ಏನೋ ನಾನು ಹೇಗೆ ಮಾತಾಡ್ತೀನಿ ಅಂತ ನಿಮಗೆ ಮೊದಲೇ ತೋರಿಸ್ಬೇಕಾ, ಯಾಕೆ ನಂಗೆ ಮಾತಾಡೋಕ್ಕೆ ಬರಲ್ವಾ ಅಂತ ಹೇಳ್ತಾರೆ ನಟರಾಜ್ ಅವರು. ನನ್ನನ್ನು ಏನು ಅಂದ್ಕೊಂಡಿದ್ಯಮ್ಮ ಚಂದನ, ನನಗೆಲ್ಲ ಮಾತಾಡೋಕ್ಕೆ ಬರುತ್ತೆ, ಏನು ನೀವೆಲ್ಲ ಹೀಗೆ ಆಡ್ತಾಯಿದ್ದೀರಾ, ಕೊಡು ಕಾಲ್ ಮಾಡಿಕೊಡು ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.